Hello guys, welcome back to Woman Cooking Time. ಇವತ್ತು ವಿತ್ ದ ಸೇಮ್ ಚಿಕನ್ ಮ್ಯಾರಿನೇಷನ್ ಮಸಾಲಾನಲ್ಲಿ 3 ಡಿಫ್ರೆಂಟ್ ಕೈಂಡ್ಸ್ ಆಫ್ ಫ್ರೈಡ್ ಚಿಕನ್ ಹೇಗೆ ಮಾಡೋದು ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಒಂದು ಬೌಲ್ ಮೈದಾಗೆ ಹಾಫ್ ಬೌಲಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. 1 ಸ್ಪೂನು ಚಿಕನ್ ಮಸಾಲ, 1 ಸ್ಪೂನಷ್ಟು ಚಿಕನ್ ಲಾಲಿಪಾಪ್ ಮಸಾಲ ಹಾಕ್ಕೊತಾ ಇದ್ದೀನಿ. ಚಿಕನ್ ಮಸಾಲ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಚೆಂದ ಮಿಕ್ಸ್ ಮಾಡಿ ಇದನ್ನು. ಚಿಕನ್ ಮಸಾಲ ಪ್ರಿಪ್ರೇಷನ್ಗೆ 1 ಸ್ಪೂನಷ್ಟು ಗಸಗಸೆ, 5 ಒಣಮೆಣಸಿನಕಾಯಿ, 2 ಚಕ್ಕೆ, 2 ಲವಂಗ, 2 ಏಲಕ್ಕಿ, ಒಂದು ಅರ್ಧ ಅಥವಾ 1/4 ಸ್ಪೂನಷ್ಟು ಮೆಣಸು, ಖಾರದ ನೋಡ್ಕೊಂಡು ಹಾಕ್ಕೊಳ್ಳಿ, 2 ಸ್ಪೂನಷ್ಟು ಸೋಂಪು, 1 ಸ್ಪೂನಷ್ಟು ಜೀರಿಗೆ, ಅರ್ಧ ಸ್ಪೂನಷ್ಟು ಧನಿಯಾ, 1 ಸ್ಪೂನು ಎಳ್ಳು, ಬಿಳಿ ಎಳ್ಳು ಕಪ್ಪೆಳ್ಳು ಯಾವುದಾದ್ರೂ ಸಹ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಪೌಡರ್ ಮಾಡ್ಕೊಂಡು ಇಟ್ಕೊಳ್ಳಿ. 1 ಎಗ್ ತಗೊಳ್ಳಿ ವಿತ್ ಯೋಕ್. ಇಲ್ಲಿಗೆ ನೀವು ಅರ್ಧ ಲೋಟದಷ್ಟು ಹಾಲು ಅಥವಾ ಮಜ್ಜಿಗೆ ಸಹ ಹಾಕ್ಕೊಳ್ಬೋದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಚೆಂದ ಮಿಕ್ಸ್ ಮಾಡಿದ್ರೆ ಇದು ಬೈಂಡಿಂಗ್ ಏಜೆಂಟ್ ಥರ ವರ್ಕ್ ಆಗುತ್ತೆ ಚಿಕನಿಗೆ. ಮ್ಯಾರಿನೇಷನ್ಗೆ 2 ಸ್ಪೂನ್ಸ್ ಆಫ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಸ್ಪೂನಷ್ಟು ಪೆಪ್ಪರ್ ಪೌಡರು, 1/4 ಸ್ಪೂನಷ್ಟು ಟರ್ಮರಿಕ್ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಾಲ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಮ ಟೇಸ್ಟ್ ತಕ್ಕಂತೆ. ಲೆಗ್ ಪೀಸ್ ತೊಗೊಂಡಿದ್ದೀನಿ ಇಲ್ಲಿ ನಾನು. ಲೆಗ್ ಪೀಸ್ನ ಮಸಾಲ ಮತ್ತು ಸಾಲ್ಟ್ ಎಲ್ಲ ಚೆಂದ ಹಿಡೀಲಿ ಅಂತ ಮಧ್ಯೆ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಸಣ್ಣ ಪೀಸಾಗಿ ಕಟ್ ಮಾಡಿಕೊಂಡು ಮಸಾಲ ಎಲ್ಲ ಅಲ್ಲಿಗೆ ಹಿಡಿಯೋ ಥರ ತುಂಬ ಚೆನ್ನಾಗಿ ಮಸಾಲ ಎಲ್ಲ ಅಪ್ಲೈ ಮಾಡಿ ಎಲ್ಲದಕ್ಕೂ. ಚಿಕನ್ಗೆ ಮಸಾಲ ಎಲ್ಲ ಅಪ್ಲೈ ಮಾಡಿದ್ಮೇಲೆ ಮಿನಿಮಮ್ 2 hours ಇದನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ಬಿಡಿ. ಡೀಪ್ ಫ್ರೈ ಮಾಡಲಿಕ್ಕೆ ತಗೋಬೇಕಂದ್ರೆ ಚಿಕನ್ ಲಾಲಿಪಾಪ್ ಮಸಾಲ 1/2 ಸ್ಪೂನಷ್ಟು ಹಾಕಿ ಸ್ವಲ್ಪ ಡ್ರೈ ಆಗಲಿ ಅಂತ ಅಷ್ಟೇ. ಅದು 2 hours ಆದಮೇಲೆ ತುಂಬ ಚೆನ್ನಾಗಿ ಮ್ಯಾರಿನೇಟ್ ಆಗಿ ಮಸಾಲ ಎಲ್ಲ ಚಿಕನ್ಗೆ ಹಿಡಿದಿದೆ. ಇವಾಗ ಡೀಪ್ ಫ್ರೈ ಮಾಡಲಿಕ್ಕೆ ತಗೊಳ್ಳೋಣ. ಈ ಮಸಾಲಾನ ನಾವು ಏನು ಕಾರ್ನ್ಫ್ಲೋರ್ದು ಮಿಕ್ಸ್ಚರ್ ಮಾಡ್ಕೊಂಡಿದ್ದೀವಿ ಅಲ್ಲಿಗೆ 2 ಸರಿ ಹಾಕಿ ಮಸಾಲ ಫುಲ್ ಅಂಟ್ಕೊಳ್ಳೋ ಥರ ಮಾಡಿ ಅದನ್ನು ಸ್ವಲ್ಪ ಡಿಪ್ ಮಾಡಿ. ನೀವು ಈಗ ಓಟ್ಸ್ ಬೇಡ ಅಂತೇಳಿದರೆ ಓಟ್ಸ್ನ ಸ್ಕಿಪ್ ಮಾಡಿ. ಅದರ ಬದಲಿಗೆ ಎಗ್ ಮಿಕ್ಸ್ಚರ್ ಜೊತೆ ಮತ್ತೆ ಒಂದು ಸರಿ ಡಿಪ್ ಮಾಡಿ ಎಗೇನ್ ನೀವು ಕಾರ್ನ್ಫ್ಲೋರ್ ಜೊತೆ ಮಿಕ್ಸ್ ಮಾಡಿ ಇದನ್ನು ಡೀಪ್ ಫ್ರೈ ಮಾಡ್ಕೊಳ್ಳಿ. ಇದು 1 ಪಾರ್ಟ್ ಆಫ್ ಫ್ರೈಡ್ ಚಿಕನ್ನು. ಸೆಕೆಂಡ್ ಪಾರ್ಟ್ ಎಂತ ಅಂತ ಹೇಳಿದರೆ ಸೇಮ್ ನೀವು ಎಂಥ ಕಾರ್ನ್ಫ್ಲೋರ್ ಮಸಾಲ ಮಾಡಿದ್ದೀರಾ ಅದರ ಒಳಗಡೆ ಹಾಕಿ ಮತ್ತು ಎಗ್ ಮಿಕ್ಸ್ಚರ್ ಜೊತೆ ಇದನ್ನು ಬೈಂಡಿಂಗ್ ಏಜೆಂಟ್ ಥರ ವರ್ಕ್ ಆಗುತ್ತೆ ಅಂತ ಹೇಳಿದ್ದೀನಿ. ಸೊ ನೀವು ಇದು ಕಾರ್ನ್ಫ್ಲೋರ್ ಜೊತೆ ಹಾಕಿ ನೀವು ಓಟ್ಸ್ ಕೋಟ್ ಮಾಡೋಕ್ಕೆ ಆಗಲ್ಲ ಅಲ್ವಾ. ಅದಕ್ಕೆ ಎಗ್ ಅಥವಾ ಬಟರ್ ಮಿಲ್ಕ್ ಅಥವಾ ಮಿಲ್ಕ್ ಜೊತೆ ಇದನ್ನು ಮಿಕ್ಸ್ ಮಾಡ್ಕೊಂಡಿರೋದನ್ನು ಓಟ್ಸ್ ಮೇಲೆ ಹಾಕಿ ಓಟ್ಸ್ ಕೋಟೆಡ್ ಚಿಕನ್ನು. ಇದು ಓಟ್ಸ್ ಕೋಟು ನಿಮಗೆ ತುಂಬ ಚೆನ್ನಾಗಿ ಹೊರಗಡೆಯಿಂದ ಕ್ರಿಸ್ಪಾಗಿ ಒಳಗಡೆ ತುಂಬ ಸಾಫ್ಟ್ ಆ್ಯಂಡ್ ಜ್ಯೂಸಿ ಆಗಿರುವಂಥ ಚಿಕನ್ ಸಿಗುತ್ತೆ. ಎಣ್ಣೆ ಕಾಯ್ಲಿಕ್ಕೆ ಬಿಡಿ, ಡೀಪ್ ಫ್ರೈ ಮಾಡಿ. ಇವಾಗ 2 ಟೈಪ್ಸ್ ಆಫ್ ಫ್ರೈಡ್ ಚಿಕನ್ ರೆಡಿ ಆಯಿತು. ಒಂದು ಓಟ್ಸ್ ಕೋಟೆಡ್ ಫ್ರೈಡ್ ಚಿಕನ್ನು, ಮತ್ತೊಂದು ಓಟ್ಸ್ ಇಲ್ಲದೆ ಇರುವಂಥ ಫ್ರೈಡ್ ಚಿಕನ್. ಸಪೋಸ್ ನಿಮಗೆ ಓಟ್ಸ್ ಇಷ್ಟ ಆಗಲ್ಲ ಟೇಸ್ಟ್ ನನಗೆ ಅಂತೇಳಿದರೆ ಓಟ್ಸ್ನ ಸ್ಕಿಪ್ ಮಾಡಿ ನೀವು ಕಾರ್ನ್ಫ್ಲೇಕ್ಸ್ ಸಹ ಹಾಕ್ಕೊಳ್ಬೋದು. ಆಗ ಎಗ್ ಮತ್ತು ಬಟರ್ ಮಿಲ್ಕ್ದು ಮಿಕ್ಸ್ಚರ್ ಎಂತ ಇತ್ತು ಅದು ಉಳಿದಿರುತ್ತಲ್ವ, ಅದನ್ನು ವೇಸ್ಟ್ ಮಾಡಬೇಡಿ. ಅದಕ್ಕೇ 1 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕಬಾಬ್ ಪೌಡರು, ಇನ್ನೂ 2 ಅಥವಾ 3 ಸ್ಪೂನಷ್ಟು ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಟ್ಕೊಳ್ಳಿ ಮಿಕ್ಸ್ ಮಾಡಿ ಅದನ್ನು. ಈ ಕಬಾಬ್ ಮಿಕ್ಸ್ ಮಾಡ್ಕೊಂಡಿರೋ ಮಸಾಲಾಗೆ ನೀವು ರೆಗ್ಯುಲರ್ ಚಿಕನ್ ಆದರೂ ಹಾಕ್ಕೊಂಡು ಕಬಾಬ್ ಮಾಡ್ಕೊಳ್ಳಿ, ಅಥವಾ ಲೆಗ್ ಪೀಸ್ ಇದ್ದರೆ ಲೆಗ್ ಪೀಸಲ್ಲಾದರೂ ಸಹ ನೀವು ಕಬಾಬ್ ಮಾಡ್ಕೊಳ್ಳಿ. ಇದು ನಿಮಗೆ ಫ್ಲೋರ್ ಜೊತೆ ಮಿಕ್ಸ್ ಮಾಡಿ ಡಿಪ್ ಮಾಡ್ತಾ ಇರೋದು ಪ್ಯೂರ್ಲಿ ಆಪ್ಷನಲ್. ನೀವು ಫ್ಲೋರ್ ಜೊತೆ ಮಿಕ್ಸ್ ಮಾಡಿಲ್ಲ ಅಂತ ಹೇಳಿದರೆ ನೀವು ಡೈರೆಕ್ಟ್ ಹಾಗೆ ಸಹ ಫ್ರೈ ಮಾಡ್ಬೋದು. ಇವಾಗ 3 ಡಿಫ್ರೆಂಟ್ ಕೈಂಡ್ಸ್ ಆಫ್ ಫ್ರೈಡ್ ಚಿಕನ್ ರೆಡಿ ಆಯಿತು. ಒಂದು ಕಬಾಬ್, ಮತ್ತೊಂದು ಓಟ್ಸ್ ಕೋಟೆಡ್ ಓಟ್ಸ್ ಚಿಕನ್ನು, ಮತ್ತೊಂದು ವಿತೌಟ್ ಓಟ್ಸ್ ಕೋಟೆಡ್ ಚಿಕನ್ನು. ನಿಮಗೆ 3 ಫ್ಲೇವರ್ಸ್ನಲ್ಲಿ ಯಾವ ಫ್ಲೇವರ್ ಇಷ್ಟ ಆಯಿತು ಅದನ್ನು ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈಟ್ ಹೆಲ್ದಿ, ಬಿ ಸ್ಟ್ರಾಂಗ್ ಆ್ಯಂಡ್ ಸ್ಟೇ ಫಿಟ್ ಗೈಸ್. ಐ ವಿಲ್ ಕಮ್ ಅಪ್ ವಿತ್ ಅ ನ್ಯೂ ರೆಸಿಪಿ. Until then, don't forget to subscribe to my channel and thanks for watching. See you soon.